ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ಏನಕ್ಕೆ ತುಂಬ ಖುಷಿಯಾಗ್ತಾ ಇದೆ ಅಂದರೆ, ನಮ್ಮ ಡಾಕ್ಟರ್ ರವಿ ಶೆಟ್ಟಿ ಬೆಂದೂರು ಸರ್ ಸಾಮಾನ್ಯವಾಗಿ 2014ರಲ್ಲಿ ಇವ್ರದ್ದು ಬರ್ತ್ಡೇ ನಡೀತು ಒಂದು ಪಾರ್ಕ್ ಇದರಲ್ಲಿ ಚೌಟ್ರಿನಲ್ಲಿ. ನಾನು ಆಲ್ರೆಡಿ ಬಂದಿದ್ದೆ. ನನಗೆ ಒಂದು ಮೆಸೇಜ್ ಹಾಕಿದ್ರು, ಸರ್ ನೀವು ದಯವಿಟ್ಟು ನಮ್ಮ ಬರ್ತ್ಡೇಗೆ ಬರಬೇಕು ಅಂತ. ನಾನು ನನ್ನ ಸ್ನೇಹಿತರು ಇಬ್ಬರೂ ಹೋಗಿದ್ದು ಅವ್ರ ಬರ್ತ್ಡೇಗೆ. ಬಟ್ ಆವತ್ತಿಂದ ಪರಿಚಯ ಇತ್ತು. ನಮ್ಮ ಶಾಂತೇಗೌಡರು, ನಮ್ಮ ಹೊಸಕೋಟೆ ಶಾಂತೇಗೌಡರು, ಸರ್ ನೀವು ಎಲ್ಲರನ್ನೂ ಕರಿತೀರಾ, ನೀವು ಯಾಕೆ ರವಿ ಸಾರನ್ನ ಕರೆಯಲ್ಲ ಅಂತ ಕೇಳಿದ್ರು. ಸರ್ ಅಂತ ದೊಡ್ಡವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ವೋ ಅಂತ ನನಗೆ ಆ ಥರ ಒಂದು ಭಯ. ಏಕೆಂದರೆ ನಿಮ್ಮಿಂದೆ ಸರ್ ಇವತ್ತು ಕಾರ್ಮಿಕರ ನೀವು ಒಕ್ಕೂಟದಿಂದ ಕಾರ್ಮಿಕರಿಗೆ ಮೊನ್ನೆ ಬೀಡ ಇದರದೆಲ್ಲ ಬೇಕ್ರಿಯವ್ರದ್ದೆಲ್ಲ ನೀವು ಒಂದು ಸಾಧನೆಗೆ ಒಂದು ಇದು ಕೊಟ್ರಲ್ಲ, ಹೂ ಕೊಟ್ರಲ್ಲ, ಒಂದು ಹೋರಾಟಕ್ಕೆ. ಸರ್ ಅದನ್ನು ಒಂದು ನೋಡಿನೇ ನನಗೆ ಭಯ ಆಯಿತು. ಯಾಕೆ ಗೊತ್ತಾ, ನಿಮ್ಮಿಂದ ಅಷ್ಟು ಜನ ಇರಬೇಕಾದ್ರೆ ನಮ್ಮಂತೆ ಕಾರ್ಯಕ್ರಮ ಬರ್ತಾರ ಅಲ್ಲ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆಮೇಲೆ ಶಾಂತೇಗೌಡ್ರಿಗೆ ಹೇಳಿದೆ, ಗೌಡ್ರು ಬರ್ತಾರೆ ಯಾವಾಗ ನನ್ನ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ, ಕುಮಾರಸ್ವಾಮಿ ಅವರು ಹುಟ್ಟಿದ ಹಬ್ಬಕ್ಕೆ ಬರ್ತಾರೆ ಅವ್ರು ಗೌಡ್ರು ಯಾವಾಗ. ಅವಾಗಂದೆ ಇಲ್ಲ ಸರ್ ಬರ್ತಾರೆ, ನೀವು ಅವ್ರನ್ನ ಹಾಕಲೇಬೇಕು. ಸರಿ ಸರ್ ಹಾಕೋಣ ಇಷ್ಟೇ. ನಾನು ನಿಮಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಮಾಹಿತಿ ಕಳಿಸ್ಬೇಕಂದೆ. ಆಮೇಲೆ ನಮ್ಮ ಪೂಜಾ ಮೇಡಮ್ ಅವರು ಮೊದಲು ನೋಡಿದ್ದರು. ಯಾಕೆಂದರೆ ಇನ್ವಿಟೇಷನ್ ಚೆನ್ನಾಗಿರ್ತದೆ. ಕಾರ್ಯಕ್ರಮದಲ್ಲಿ ಆ ಸೀಲ್ಡನ್ನ ಇಷ್ಟೆಷ್ಟುದ್ದ ಕೊಟ್ಟು ಕಳಿಸ್ತಾರೆ. ಯಾಕೆಂದರೆ ನಮ್ಮವರೇ ಒಬ್ಬ ಪಾಪ ಹೋದ್ಸತಿ ಅವ್ರಿಗೆ ಸನ್ಮಾನಕ್ಕೆ ಹಾಕಿದ್ದೆ ನಾನು. ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅದನ್ನು ನೋಡಿ ನನಗೂ ಬೇಜಾರಾಯಿತು. ಯಾಕೆ ಮಾಡಬೇಕಾ ಕಾರ್ಯಕ್ರಮ ನನಗನ್ನಿಸೋದು, ಲೆಕ್ಕಾಚಾರದಲ್ಲಿ ಅನ್ನಿಸ್ತದೆ. ಯಾಕೆಂದರೆ ಸರ್ ಇವತ್ತು ನಾನು ದೊಡ್ಡಸ್ತಿಗೆ ತೊಗೊಳಕ್ಕೆ ನಾನು ಹೇಳ್ತಾ ಇಲ್ಲ ಮಾತು. ನಿಮ್ಮಲ್ಲಿರೋರು ನೀವೆಲ್ಲರೂ ಇವ್ರುಗಳಿಗೆ ಸನ್ಮಾನ ಮಾಡ್ತೀರಾ. ನಿಮಗೆ ಆದರೆ ಅವ್ರಿಗೆ ಬೇರೆ ಸೀಲ್ಡ್ ಇರುತ್ತೆ, ನಿಮಗೆ ಬೇರೆ ಇರುತ್ತೆ. ಅದನ್ನು ನೀವು ಒಂದು ಅಧ್ಯಕ್ಷತೆ, ಒಂದು ಮುಖ್ಯ ಅತಿಥಿಗಳಂದರೆ ಅದಕ್ಕೊಂದು ಗೌರವ ಇದೆ. ಅದು ಗೌರವಿಸುವಂಥ ಕೆಲಸ ನಾವು ಮಾಡಬೇಕು. ಪ್ರತಿಯೊಬ್ಬರಿಗೂ ನಾನು ಇದನ್ನು ಹೇಳ್ತಾ ಇರೋದು. ಅವಾಗ ಒಂಥರ ನಮ್ಮ ಪರಶುರಾಮ್ ಸರ್ಗೂ ಗೊತ್ತು, ಅವ್ರು ಯಾರು ಅಂತ ನಮ್ಮ ಪರಶುರಾಮ್ ಗೊತ್ತಾಗೈತೆ ನಮ್ಮ ಸಾರ್ಗೆ, ಅರ್ಥ ಆಯ್ತಾ. ಯಾಕೆಂದರೆ ನೋಡಿ ಸರ್, ಇವರು ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಆದವರು. ಇದು 6ನೇ ಕಾರ್ಯಕ್ರಮ, ಕಂಟಿನ್ಯೂಟಿ ಕಾರ್ಯಕ್ರಮ, 6ನೇ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬರ್ತಾ ಇದ್ದಾರೆ. ಅದು ಇವರು ಮಾತಾಡೋದು ಸರ್ ನೋಡಿ, ಅವರು ಶಿಕಾರಿಪುರದಿಂದ 15 ಜನನ ಜೊತೆಲಿ ಕರ್ಕೊಂಬಂದಿದ್ದಾರೆ. 15 ಜನ ಟೋಟಲ್ಲಾಗಿ. ಅವರು ಒಂದು ಮಾತು ಹೇಳ್ತಾರೆ, ಸರ್ ನನ್ನ ಸಂಸ್ಥೆ ಆಯಿತಾ. ಇವರು ಅದೇ ಹೇಳ್ತಾರಾ, ನೋಡಿ ಇಲ್ಲಿ ಪಕ್ಕದಲ್ಲಿದ್ದಾರೆ ಸರ್ ನಮ್ಮ ಪಾಂಡುರಂಗಾಚಾರ್ಯ ಅವರು. ಸರ್ ನಮ್ಮ ಪಾಂಡುರಂಗಾಚಾರ್ಯ ಅವರು, ಇವರು ನಾವು ಒಂದು 10-15 ವರ್ಷದಿಂದ ಸ್ನೇಹಿತರಾಗಿದ್ದರು. ಇವತ್ತು ಫಸ್ಟ್ ಫೋನ್ ಮಾಡೋದು, ಒಂದು ಸೀರಿಯಲ್ಗೆ ಮಕ್ಕಳು ಬೇಕು ಅಂದ ತಕ್ಷಣ, ಸರ್ ನನ್ನ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳು, ನನ್ನ ಸಂಸ್ಥೆ ಫಸ್ಟ್ ಕೇಳೋದು ಅದನ್ನೇ, ನನ್ನ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳು, ಅವ್ರದ್ದು ಫೋಟೋ ಕಳಿಸಿ. ಮೊನ್ನೆ 10ನೇ ತಾರೀಕು 15 ಜನ ಮಕ್ಕಳಿಗೆ ನಂದಾಗೋಕುಲ ಸೀರಿಯಲಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ 4 ಜನ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಮುಂದೆ ಮಂಗಳಗೌರಿ ಮಾಡಿದಾಗ 1 ವರ್ಷ ಅವಕಾಶ ಕೊಟ್ಟಿದ್ದಾರೆ. 1 ವರ್ಷ ನನ್ನ ಸಂಸ್ಥೆ ಮಕ್ಕಳು 1 ವರ್ಷ ಇವ್ರ ಸೀರಿಯಲ್ನಲ್ಲೇ ಕೆಲಸ ಮಾಡಿದ್ದಾರೆ. ಅಂದರೆ ಸುಮಾರು ಮಕ್ಕಳುಗಳು, ಬರೀ ಅದು ಕಂಟಿನ್ಯೂ ಅವರಂತಲ್ಲ, ಸುಮಾರು ಮಕ್ಕಳು ಮಾಡಿಬಿಟ್ರು ಮಂಗಳಗೌರಿ ಮದುವೆಯಲ್ಲಿ. ಅದೊಂದು ಏನು ಅನ್ನಿಸ್ತದೆ ಅಂದರೆ ಒಂಥರ ಖುಷಿ ಅನ್ನಿಸ್ತದೆ. ಏನು ನಂದು ಅಂತಾರಲ್ಲ, ಅದು ಒಂಥರ ತುಂಬ ಖುಷಿ ಆಗ್ತಾಯಿದೆ. ನೋಡಿ ಇವತ್ತು ನಮ್ಮ ಆಟೋ ಅಮ್ಮ, ಇವ್ರಿಗೆ ಹೆಸರೇ ಆಟೋ ಅಮ್ಮ ಅಂತ. ಇವ್ರ ಹೆಸರು ಕೇಳಿ ನಮ್ಮ ಜ್ಯೋತಿ ಮೇಡಮ್ ಒಬ್ಬರು ಬಂದಿದ್ದಾರೆ, ಜ್ಯೋತಿ ಗೌಡ ಅವರು. ಬರೀ ಇವರು ಫೋಟೋ ನೋಡ್ಬಿಟ್ಟು ಅವ್ರು ಬಂದಿದ್ದಾರೆ ಹೊಸಕೋಟೆಯಿಂದ. ನಮ್ಮ ನೋಡಿ ಇವರು ನಮ್ಮ ಪರಶುರಾಮ್ ಸರ್ ಕಡೆಯವರೇ. ನಮ್ಮ ಸುಜಾತಾ ಮೇಡಮ್ ಅವರು ಈಗ 3ನೇ ಕಾರ್ಯಕ್ರಮನೋ 4ನೇ ಕಾರ್ಯಕ್ರಮನೋ
ನಿರಂತರವಾಗಿ ಬರ್ತಾ ಇದ್ದಾರೆ. ನಮ್ಮ ಗೌಡ್ರು ಇವರು ಶ್ರೀನಿವಾಸ್ ಗೌಡ್ರು ಅವರ ಸ್ನೇಹಿತರು, ನಮ್ಮ ಇನ್ನೂ ಎಲ್ಲೋ ಬರಬೇಕಾಯ್ತು ಇನ್ನೊಬ್ಬರು ರಾಜಶೇಖರ್ ಸರ್ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇವ್ರುಗಳೆಲ್ಲ ನಿರಂತರವಾಗಿ ಫಸ್ಟು ಸರ್ ನಾವು ಕಾರ್ಯಕ್ರಮಕ್ಕೆ ಬರ್ತೀವಿ, ಏಕೆಂದರೆ ಇವರೆಲ್ಲ ಬಂದಿರೋದಕ್ಕೆ ಅವೆಲ್ಲ ಬಂದಿರೋದು. ಇವರೆಲ್ಲ ಬರಲಿಲ್ಲ ಅಂದರೆ ಅವೆಲ್ಲ ಬರಲ್ಲ ಸರ್. ಇವತ್ತು 2009ರಲ್ಲಿ ಒಬ್ಬರ ಮನೆಗೆ ಒಂದು ಸೀಲ್ಡ್ ಕೊಟ್ಟಿದ್ದೀನಿ ಸರ್, ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೆ. ಫ್ರೇಮ್ ಹಾಕಿ ಮಡಿಕೊಂಡಿದ್ದಾರೆ. 2009 ಇದೇ ಮೈತ್ರಿ ಕಲಾ ತಂಡದವರು ಒಂಥರ ಅವ್ರ ಮನೆಗೆ ಹೋದ ತಕ್ಷಣ ಹಿಂಗನ್ನಿಸ್ತದೆ. ಯಾಕೆ ಅಂದರೆ ಇವಾಗ ಅಯ್ಯೋ ಇದು ಗಲೀಜು ಎತ್ತು ಬಿಸಾಕ ಫಸ್ಟು ಅನ್ನೋದು ಲೆಕ್ಕದಲ್ಲಿ ಇದ್ದಾಗ ನಾವು ಅದನ್ನು ಇಟ್ಕೊಂಡಿದ್ದಾರಲ್ಲ, ಅದೊಂದು ತುಂಬ 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 ಖುಷಿ ಆಗ್ತಾಯಿದೆ. ಅದು ತುಂಬ 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 ಖುಷಿ ಆಗ್ತಾಯಿದೆ ನನಗೆ. ಯಾಕೆ ಅಂದರೆ ಇವತ್ತು ಪ್ರತಿಯೊಬ್ಬರೂ ಅಷ್ಟೇ ಸರ್, ನನ್ನ ಮಕ್ಕಳಾಗಲಿ, ನನ್ನ ಮಕ್ಕಳು ಅಂದರೆ ನಾವು ಸೀರಿಯಲ್ಲರು ಕೇಳಿದಾಗ ನನ್ನ ಮಕ್ಕಳು ಅಂತ ಅಂದಾಗ ನಾವು ಏನಂತಾರೆ ಅಂದರೆ, ನಿಮಗೆ ಎಷ್ಟು ಜನ ಮಕ್ಕಳು ಅಂತಾರೆ. ಇದು ಎಷ್ಟು ಜನ ನಿಮಗೆ ಮಕ್ಕಳು ಅಂತ ಕೇಳ್ತಾರೆ ಸರ್. ಸರ್ ನನ್ನ ಸಂಸ್ಥೆಯಲ್ಲಿರೋರೆಲ್ಲ ನನ್ನ ಮಕ್ಕಳು, ಅವರು ನಮ್ಮ ಮಕ್ಕಳು. ಯಾಕೆ ಗೊತ್ತಾ, ನಮ್ಮ ಮಕ್ಕಳು. ಇವತ್ತು ಎಷ್ಟು ನೋಡಿ ಪಕ್ಕದಲ್ಲಿ ನಮ್ಮ ಸಾರ್ ಇದ್ದಾರೆ. ಇವತ್ತು ಎಂತ ಇಲ್ಲಿ ಎಷ್ಟು ಸೀರಿಯಲ್ಗಳಲ್ಲಿ ಸಾರ್ ಕೆಲಸ ಮಾಡಿದ್ದಾರೆ. ಇವತ್ತು ರಾಮಸ್ವಾಮಿ ಗೌಡ್ರವರು ಎಷ್ಟು ಸೀರಿಯಲಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಸುಮಾರು ಸಾವಿರ ಎಪಿಸೋಡ್ ಹೋಗಿದೆ. ಆದರೆ ಇವತ್ತು ಸಾರ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಪಾಂಡುರಂಗಾಚಾರ್ಯ ಅವರು. ಇಲ್ಲ ಒಂದೇನು ಗೊತ್ತಾ, ಪರಿಚಯ ಮಾಡಿಕೊಟ್ಟಿದ್ದು ಯಾರು ನಮ್ಗೆ? ಯಾರು ಸರ್ ಗೊತ್ತಾ ಸರ್? ನಾನು ನೀವು ಇಲ್ಲ ಅಲ್ವಾ? ಇವತ್ತು ದಿನ ವೇದಿಕೆಯಲ್ಲಿ ಇದಾಗ್ತಾರೆ ಪಾಂಡುರಂಗಾಚಾರ್ಯ ಅವರು. ಇದೇ ಅಂತಲ್ಲ, ನಂದ ಗೋಕುಲದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ನಾನು ಕೇಳಿದಾಗ ಸರ್ ಇಂಥವ್ರು ಕರ್ಸೋಣ ಸರ್, ಅವರು ಆಯ್ಕೆ ಮಾಡಿ ಯಾರು ಕರೆಸಲಿ, ನನಗೆ ವೇದಿಕೆಯಲ್ಲಿ ಕರ್ಸೋಣ ಅಂತ ಒಂದು ಖುಷಿ ಪಡ್ತಾ ಇವತ್ತು ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಖುಷಿ ಸಂತೋಷದ ವಿಷಯ ಅಂದರೆ 12 ಜನ ವೇದಿಕೆ ಗಣ್ಯರಿದ್ದೀರಾ, ಬಟ್ ಯಾರೂ ಮಿಸ್ ಆಗದೆ 12 ಜನ ವೇದಿಕೆಯಲ್ಲಿ ಇದ್ದೀರಲ್ಲ, ಅದು ತುಂಬ ಖುಷಿ ಆಗ್ತಾಯಿದೆ ಇವತ್ತೊಂದು ದಿನ. ನನಗೆ ಗೊತ್ತಿಲ್ಲ, ಏನೋ ಮೈತ್ರಿ ಕಲಾತಂಡ ಮೈತ್ರಿ ಏನೋ ಕರೆಸಿರ್ಬೇಕು ಎಲ್ಲರೂ, ಗೊತ್ತಿಲ್ಲ. ನಂದು ಯಾವುದೂ ಇಲ್ಲ. ಏಕೆಂದರೆ ನಾನು ಮಾಡ್ತಾ ಇರೋದೊಬ್ಬ, ನಂದು ಇವತ್ತು ಹಾಕೊಂಡಿರೋ ಬಟ್ಟೆ ನಂದಲ್ಲ, ಭಗವಂತಂದು. ಇವತ್ತು ದಿನ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸರ್, ಫಸ್ಟು ಉಡುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವುದು 3 ದಿನ ನಾಟಕ. ಆ ನಾಟಕ ನನ್ನ ಕತೆ ನಾನು ಡೈರೆಕ್ಷನ್ ಮಾಡ್ತಾಯಿಲ್ಲ, ನನ್ನ ಕತೆ ನಾನು ಬರ್ಕೋತಾ ಇಲ್ಲ. ನಾನು ಹೋಗ್ಬಿಟ್ಟು ನಮ್ಮ ಪರಶುರಾಮ್ ಸರ್ ಕತೆ ಬರಿತಾಯಿದ್ದೀನಿ, ಅವ್ರ ಕತೆ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ನನ್ನ ಮನೇಲಿ ಕಾವಲಿ ತೂತಾಗಿದೆ, ಅವ್ರ ಮನೇಲಿ ದೋಸೆ ತೂತು ಅಂತ ಹೇಳ್ತಾ ಬರ್ತೀನಿ. ಫಸ್ಟ್ ನನ್ನ ಮನೆ ಕಾವಲಿ ತೂತು ನಾನು ಮುಚ್ಕೊತಾ ಇಲ್ಲ, ಪರಶುರಾಮ್ ಸರ್ ಮನೆದು ದೋಸೆ ತೂತು ಅದನ್ನು ಎದ್ದು ತೋರಿಸ್ತಾ ಇದ್ದೀನಿ ಹೊರತು ನನ್ನ ಮನೆ ಕಾವಲಿ ತೂತು ಯಾಕಪ್ಪ ನಾನು ಮುಚ್ಕೋತಾ ಇಲ್ಲ. ಇವತ್ತು ನಮ್ಮ ಮನಸ್ಥಿತಿ ಆ ಥರ ಆಗಿದೆ. ಇವಾಗ ನನ್ನ ಕ್ಲಾಸ್ಗೋಸ್ಕರ ಬರ್ತಾರೆ, ಒಂಥರ ಹೆಂಗೂ ಅಂದರೆ ಅವರು ಮಾತಾಡೋ ರೀತಿ ನೋಡಿದ್ರೆ, ಯಪ್ಪ ಏನಪ್ಪ ಈ ಮನುಷ್ಯ ಏನು ಹಿಂಗೆ ಮಾತಾಡ್ತಾರೆ. ಸರಿ ಸರ್, ಆಯ್ತು ಸರ್, ಅವ್ರು ಹೇಳಿದ್ಕಲ್ಲ ಆಯಿತು ವಾಪಸ್ ಮಾತಾಡ್ದಿರ್ತಾನೆ. ನಾನು ಆಯಿತು ಅಂತ ಸುಮ್ಮನೆ ನನ್ನ ಅಂದಿದ್ರೆ ಸೈಲೆಂಟಾಗಿರ್ತಾರೆ. ಅದು ಏನಾಗಿದೆ, ಏನಾಗ್ತಾ ಇದೆ ಗೊತ್ತಿಲ್ಲ. ಇವತ್ತು ನನ್ನ ದಿಟ್ಟೆ ಮಾಡಿರೋ ಭಗವಂತ, ಇವತ್ತು ನಾನು ಮಾಡಿರೋ ಒಳ್ಳೆ ಕೆಲಸನೇ ನಾಳೆ ದಿನ ಉಳ್ಕೊಳ್ಳೋದು. ನಾನು ಏನೇ ಕೆಲಸ ಮಾಡಿದ್ರೂ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಭಗವಂತನ ನಂಬಿ ಕೆಲಸ ಮಾಡ್ತೀನಿ. ಯಾಕೆ ಭಗವಂತನ ನಂಬಿ ಅಂದರೆ ಸರ್, ರವಿ ಸರ್ ಜನನ ನಂಬಿ 30 ಲಕ್ಷ ಸಾಲ ಮಾಡ್ಕೊಂಡು ಹೊತ್ಕೊಂಡೆ ಸರ್. ಮನೆ ಬಿಟ್ಟು ಹೋದೆ, ಕುಮಾರಸ್ವಾಮಿಯವರು ಸಹಕಾರ ಮಾಡಿದ್ರು, ಅವತ್ತು ದಿನ ವಾಪಸ್ ಬಂದೆ. ಅಂದರೆ ಇವತ್ತು ಪ್ರತಿ ವರ್ಷ ಸ್ಫೂರ್ತಿ ಕಲಾ ಟ್ರಸ್ಟ್ ಅನ್ನೋದು ಕುಮಾರಸ್ವಾಮಿ ಅವರು ಹುಟ್ಟಿದ ಹಬ್ಬದ ದಿನವೇ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದು.
ಇವತ್ತು ಕುಮಾರಸ್ವಾಮಿ ಅವರ ಹುಟ್ಟಿದ ಹಬ್ಬ ಪ್ರತಿ ವರ್ಷ ಮಾಡ್ತೀನಿ. ನಾನು ರಾಜಕೀಯದವನಲ್ಲ, ನಾನು JDS ಅನ್ನಲ್ಲ, ಕಾಂಗ್ರೆಸ್ ಅನ್ನಲ್ಲ, BJP ಅನ್ನಲ್ಲ, ಆಮ್ ಆದ್ಮಿ ಪಕ್ಷ ಯಾವ ಪಕ್ಷದವೂ ಅಲ್ಲ. ಅವತ್ತು ಕುಮಾರಸ್ವಾಮಿ ನನ್ನ ಕೈ ಹಿಡಿದಲ್ಲ ಅನ್ನೋದಕ್ಕೋಸ್ಕರ ಅವರ ಹುಟ್ಟಿದ ಹಬ್ಬ ಮಾಡ್ತಾಯಿದ್ದೀನಿ. ಈಗ ನಾನು ಈ ನೆಕ್ಸ್ಟು ಡಿಸೆಂಬರ್ಗೆ 67 ಜನಕ್ಕೆ ಸನ್ಮಾನ ಮಾಡ್ತಾಯಿದ್ದೀನಿ. ಆದರೆ ಇಲ್ಲಿ ತನಕ ಕುಮಾರಸ್ವಾಮಿ ಬರಲಿಲ್ಲ, ಪರವಾಗಿಲ್ಲ, ಇನ್ವಿಟೇಷನ್ ತೊಗೊಂಡೋಗ್ತೀನಿ, ಕೊಡ್ತೀನಿ, ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಇವಾಗ ಕುಮಾರಸ್ವಾಮಿ ಅವ್ರು ಬಂದರು ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೊಟ್ಟೋಗ್ತೀನಿ. ಇಷ್ಟು ಜನ ನೀವು ಬಂದಿದ್ದೀರಾ, ನಾನು ಮೇನ್ ನೀವು ಮೊದಲ ಆದ್ಯತೆ. ಯಾಕೆ ಹೇಳಿ, ಕಾರ್ಯಕ್ರಮ ಯಾರು ಹೋಗ್ಬೇಕಾದ್ರು ಏನೇ ಚೆನ್ನಾಗಿ ಆಗ್ಬೇಕಾದ್ರು ನಿಮ್ಮಗಳಿಂದ ಹೊರತು ಇಲ್ಲಿ ಬಂದಿರೋದ್ರಿಂದ ಅವ್ರಿಗೆ ನಮ್ಮಂಥ ಲಕ್ಷಾಂತರ ಜನ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ನಾನು ಇವತ್ತು ಯಾವುದಕ್ಕೂ ಬೇಜಾರು ಯಾವುದೂ ಮಾಡಲ್ಲ. ಅಯ್ಯೋ ಕುಮಾರಸ್ವಾಮಿ ಬರಲಿಲ್ಲ ಕಣೋ ಹೇಳ್ತಾರೆ, ಕುಮಾರಸ್ವಾಮಿ ಬಂದಿಲ್ಲ ಏನಕ್ಕೆ ಮಾಡಿದೆ ಬಿಡು. ಬರ್ತಾರೆ, ನಂಬಿಕೆ, ನಮ್ಮಲ್ಲಿ ನಂಬಿಕೆ ಬೇಕು ಫಸ್ಟು. ಬರ್ತಾರೆ, ಇವತ್ತೆಲ್ಲ ನಾಳೆ ಬರ್ತಾರೆ, ಟೈಮ್ ಬರುತ್ತೆ ಎಲ್ಲದಕ್ಕೂ ಅಂತ ಹೇಳ್ತಾ ನಾನೀಗ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಇವತ್ತು ಕಾರ್ಯಕ್ರಮಕ್ಕೆ ಒಂದು ಸಂತೋಷ ಅಂದರೆ ಅದೇ ನೆಕ್ಸ್ಟು ಒಂದು ಇದೇ ವರ್ಷ ಬರೋ ವರ್ಷ ಮೈತ್ರಿ ಕಲಾ ಟ್ರಸ್ಟ್ ಒಂದು ಓಪನ್ ಆಗ್ತಾಯಿದೆ. ಇದೇ ವೇದಿಕೆಯಲ್ಲಿ ಅದು ಈ ಉದ್ಘಾಟನೆ ಆಗ್ತದೆ. ಬರೋ ವರ್ಷ ಮೈತ್ರಿ ಕಲಾ ಟ್ರಸ್ಟ್ ಅಂದ್ಬಿಟ್ಟು ಒಂದು ಉದ್ಘಾಟನೆ ಆಗ್ತಾಯಿದೆ. ಅದು ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಅದಕ್ಕೆ ಅಧ್ಯಕ್ಷತೆ ಬಂದು ನಮ್ಮ ಬಾಸ್ ತೇಜಸ್, ಸ್ವಲ್ಪ ಈ ಕಡೆ ಪಾಪ ಸರ್, ಇವರು ನನ್ನ ಮಗ. ಒಂದು ಇವತ್ತು ನನ್ನ ಫ್ಯಾಮಿಲಿ ಫುಲ್ ಇಲ್ಲೇ ಇದ್ದೀವಿ. ಅಂದರೆ ಅಧ್ಯಕ್ಷರೇ, ನಾನು ಮೈತ್ರಿ ಕಲಾ ತಂಡದ ಪ್ರಧಾನ ಕಾರ್ಯದರ್ಶಿ. ಇವರು ಬಂದು ಆ ಕಡೆ ಈ ಕಡೆ ತಿಳ್ಕೊಳ್ಳಿ. ಇವರು ಬಂದು ಸ್ಮೃತಿ ಕಲಾ ಟ್ರಸ್ಟ್ದ ಅಧ್ಯಕ್ಷರು. ಬಂದು ನನ್ನ ಮಗ. ಯಾಕೆಂದರೆ ಇವಾಗ ಆಲ್ರೆಡಿ ಅವನು 12 ವರ್ಷದಿಂದ ಕಲಾವಿದ. ಫಸ್ಟು ಸೀರಿಯಲ್ ಅಂದರೆ ಇಷ್ಟದ ಮಗು, ಸೈಯದ್ ಅಶ್ರಫ್ ಅಂದ್ಬಿಟ್ಟು ಅವರು ಡೈರೆಕ್ಷನ್ ಮಾಡಿದ ಸೀರಿಯಲಲ್ಲಿ ಕಾದಂಬರಿ ಕಣಜ ಅನ್ನೋ ಒಂದು ಸೀರಿಯಲ್ ಫಸ್ಟ್ ಹೋಗಿದ್ದರು. ಇವತ್ತೊಂದು ದಿನ ಒಂದು ಖುಷಿ ಆಗ್ತಾಯಿದೆ ಅಂದರೆ ಇವತ್ತು ಅವರು ಆ್ಯಕ್ಟಿಂಗ್ ಕ್ಲಾಸ್ ಟೀಚರ್ಸ್. ಅದು ನನಗೆ ಹೆಮ್ಮೆ ಆಗ್ತಾಯಿದೆ. ಅಂದರೆ ನಾನು ಬೈತಾ ಇದ್ದೆ SLCನಲ್ಲಿ, ಏನು ನೀನು ದಬಾಕಿದೆಯಾ ಅಂದರೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಫಸ್ಟು ನನಗೆ ಬೈತಾ ಇದ್ದೆ. ಯಾಕೆ ಗೊತ್ತಾ, ಏನು ನೀನು ದಬಾಕಿದೆಯಾ ಇಷ್ಟು ವರ್ಷ, ಏನು ದಬಾಕಿ ಇದನ್ನೇ ಹೋಗಲ್ಲೋ, ನೀನು ಏನು ದಬಾಕಿದೆಯಾ, ನೀನು ಏನು ಮಾಡಿದ್ಯಾ ಅಂತ ಇವತ್ತು ಅವನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಗೊತ್ತಾ, ನಾನು ಕಲೆ ಬಗ್ಗೆ ನಾನು ತಿಳ್ಕೊಳ್ಳದೇ ಇರೋಷ್ಟು ಅವನು ಇವತ್ತು ಕಲಿಸ್ತಾ ಇದ್ದಾನೆ ಮಕ್ಕಳುಗಳಿಗೆ ಅಂದಾಗ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಅವನು 10 ಗಂಟೆಯಿಂದ 1 ಗಂಟೆ ತನಕ ಒಂದೇ ಕ್ಲಾಸ್ ತೊಗೋತಾನೆ. ಆವಾಗ ನಾನು ಕಂಪ್ಯೂಟರ್ ಮುಂದೆ ಸುಮ್ಮನೆ ಕೂತಿರ್ತೀನಿ. ಆ ಕೂತಿದಾಗ ಒಂದೊಂದು ಯೋಚನೆ ಮಾಡ್ತೀನಿ, ಅಪ್ಪ ಈ ಥರ ಇದೆಯಾ. ಏಕೆಂದರೆ ಇವತ್ತು ಯಾಕೆ ನಾನು ಅವನ್ನ ನಮಸ್ಕಾರ ಕೇಳಿದೆ ಅಂದರೆ, ನಾನು ಅವನ್ನ ಬೋದಿದ್ನಲ್ಲ ಇಷ್ಟು ದಿನ, ಅದಕ್ಕೆ ಅವನಿಗೆ ನಮಸ್ಕಾರ ಕೇಳ್ತೀನಿ. ನೀನು ಏನು ಮಾಡಿದ್ದೀನಿ ಅಂತ ಇದ್ನಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೊಬೇಕು. ನಮ್ಮ ಮಕ್ಕಳು ಏನೋ ಒಂದು ಮಾಡ್ತಾಯಿದ್ದಾರೆ, ಆದರೆ ನಾವೇನು ಮಾಡ್ತೀವಿ, ನಮ್ಮ ಕಣ್ಣು ಕಾಣಲಿಲ್ಲ ಅಂದರೆ ನೀನು ಏನು ದಬಾಕಿರೋದು. ಇವತ್ತು ನನ್ನ ಮಗ ನಾನು ಹೇಳಿದ್ದಕ್ಕಲ್ಲ ಇವತ್ತು ಅವನಿಗೆ ನಮಸ್ಕಾರ ಮಾಡುವಂಥ ಲೆಕ್ಕಾಚಾರದಲ್ಲಿ ಬಂದಿದ್ದಾನೆ. ಸರ್, ಹೀಗೆ ಆ ಚಿಕ್ಕ ವಯಸ್ಸಿನಲ್ಲೇ ಒಂದು 3-4 ಲಕ್ಷ ರೂಪಾಯಿ ಸಂಪಾದನೆ ಮಾಡಿಬಿಟ್ಟ ಅವನು. ಅದಕ್ಕೆ ಈಗ ಅವನಿಗೆ ಒಂದು ಸಂಸ್ಥೆ ಮಾಡಿಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಅವನಿಗೂ ಒಂದು ಜವಾಬ್ದಾರಿ ಬರಲಿ ಅಂತ ಅಷ್ಟೆ. ಯಾಕೆಂದರೆ ಇವಾಗ ಹೊರಗಿನ ಪ್ರಪಂಚ ನೋಡ್ತಾ ಇದ್ದೀವಲ್ಲ, ಏನೇನು ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಇವಾಗ ಒಂದು ಸಂಸ್ಥೆನ ಅವನಿಗೂ ಒಂದು ಜವಾಬ್ದಾರಿ ಕೊಟ್ಟು ಈ ಸಂಸ್ಥೆನ ಇದೇ ಲಾಸ್ಟ್ ಮಾಡ್ತಾ ಇದ್ದೀನಿ. ಈ ಸಂಸ್ಥೆನ ಸ್ಫೂರ್ತಿ ಮೈತ್ರಿ ಕಲಾ ಟ್ರಸ್ಟ್ನ ಮೂವ್ ಮಾಡ್ತಾ ಇದ್ದೀನಿ. ಇದನ್ನು ಲಾಸ್ಟ್ ಮಾಡ್ತಾ ಇದ್ದೀನಿ. ಈ ಸಂಸ್ಥೆನ ನಾನು ಮೈತ್ರಿ ಕಲಾ ತಂಡ ಈಗ ಲಾಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅವನ ಅಧ್ಯಕ್ಷತೆಯಲ್ಲಿ ನಾನು ಅವನು ಸಪೋರ್ಟಾಗಿ ನಿಂತು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈಗ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಗಣ್ಯ